ಪ್ರಪ್ರಥಮವಾಗಿ 119ನೇ ಜಯಂತ್ಯೋತ್ಸವ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಆರ್ಥಿಕ ಶುಭಾಶಯವನ್ನು ತಿಳಿಸುತ್ತಾ, ದೇಶ ಕಂಡ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬೂಜಿ ಅವರು ಮತ್ತು ಹಸಿರು ಕ್ರಾಂತಿ ಹರಿಕಾರರಾದ ದೇಶಕ್ಕೆ ಆಹಾರ ಭದ್ರತೆಯನ್ನು ಒದಗಿಸಿದಂತ ಮಹಾನ್ ನಾಯಕರು, ದೀನ ದಲಿತರ ಉದ್ಧಾರ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ದೇಶದ ಕಾಂಗ್ರೆಸ್
ಅಧ್ಯಕ್ಷರಾಗಿದ್ದಂಥ ಮಹಾನ್ ವ್ಯಕ್ತಿ ಹಾಗೂ ರಕ್ಷಣಾ ಸಚಿವರಾದಾಗ ಪಾಕಿಸ್ತಾನ ಮತ್ತು ಚೀನಾ ಯುದ್ಧದಲ್ಲಿ ಮುನ್ನಡೆ ತಂದು ಅವಾಗ ಯಶಸ್ವಿಯಾಗಿ ಜಯ ಗಳಿಸಿದ್ದರು. ಮತ್ತೊಮ್ಮೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜನ್ಮೋತ್ಸವ ಹಾರ್ದಿಕ ಶುಭಾಶಯಗಳು. ನಾಗರಾಜ್ ಕವಾಡೆ, ಜೈ ಭೀಮ್ ಜಿಲ್ಲಾಧ್ಯಕ್ಷರು. ಅವರು ತಮ್ಮ ಒಂದು ವ್ಯಕ್ತಿತ್ವದಿಂದ ಅವರು ಮಿಂಚಿದ್ದಾರೆ. ಅವರು ದೀನ ದಲಿತರಿಗಾಗಿ, ಹಿಂದುಳಿದವರಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ. ದೇಶದಲ್ಲಿ ಆಹಾರದ ಕೊರತೆಯಾದಾಗ ಹಸಿರು ಕ್ರಾಂತಿಯ ಹರಿಕಾರ ಎಂಬ ಯೋಜನೆಯನ್ನ ಅವರು ರೂಪಿಸಿ ಎಲ್ಲರಿಗೆ ಸ್ವಾವಲಂಬಿಯಾಗಿ ಬದುಕುಗಳನ್ನು ನಾವು ಯುವಕರಿಗೆ ಮುಟ್ಟಿಸ್ಬೇಕು, ಅದನ್ನ ನಮ್ಮ ಹಿರಿಯರು ಮುಟ್ಟಿಸುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಯುವಕರ ಆಶಾಭಾವನೆಗಳು, ನಮ್ಮ ಸಮಾಜದ ಒಬ್ಬ ದಲಿತ ನಾಯಕ ಯಾವ ರೀತಿ ದೇಶವನ್ನ ಕಟ್ಟಿದ, ಯಾವ ರೀತಿ ಒಂದು ಹಸಿರು ಕ್ರಾಂತಿ ಹರಿಕಾರರನ್ನಾಗಿ ಹೆಸರು ಗಳಿಸಿದ ಅನ್ನೋದರ ಬಗ್ಗೆ ನಮ್ಮ ಸಮಾಜದಲ್ಲಿ ಯುವಕರಿಗೆ ತಿಳಿಸಬೇಕಾಗಿದೆ. ಮತ್ತು ಅದೇ ರೀತಿ ನಾವು ಮುನ್ನಡೆಸಿಕೊಂಡು ಹೋಗಬೇಕು. ಮತ್ತು ಇನ್ನೂ ಹೆಚ್ಚಿನ ಸರ್ಕಾರದ್ದಾಗಲಿ ಮತ್ತು ನಮ್ಮ ಸಮಾಜದಿಂದ ಆಗಲಿ ಹೆಚ್ಚಿನ ಒಂದು ನಾವು ವಿಚಾರ ವಿನಿಮಯಗಳನ್ನ ನಾವು ನಮ್ಮ ಸಮಾಜದ ಯುವಕರಿಗೆ ನಾವು ತೋರಿಸ್ಕೊಡ್ಬೇಕಾಗ್ಯದ. ಮತ್ತು ಸರ್ಕಾರ ಇನ್ನೂ ನಮ್ಮ ಬಾಬು ಜಗಜೀವನ್ ರಾಮ್ ಅವರ ಬಗ್ಗೆ ಪಠ್ಯ ಪುಸ್ತಕಗಳಲ್ಲಾಗಲಿ ಮತ್ತು ಯಾವುದೇ ರೀತಿಯ ಒಂದು ಶಿಕ್ಷಣದ ಇದರಲ್ಲಿ ಆಗಲಿ ಬಾಬು ಜಗಜೀವನ್ ರಾಮ್ ಅವರ ಬಗ್ಗೆ ಹೆಸರನ್ನ ನಾವು ಇನ್ನೂ ಪ್ರಚಾರ ಪಡಿಸ್ಬೇಕಾಗ್ಯದ. ಮತ್ತು ಇನ್ನೊಂದು ವಿಜಯಪುರ ನಗರದಲ್ಲಿ ದೊಡ್ಡ ವಿಚಾರವೇನೆಂದರೆ ಇದನ್ನ ಸರ್ಕಲ್ ಅಂತ ನಿರ್ಮಿಸಿದ್ದಾಗ ಇನ್ನೂವರೆಗೂ ಅದನ್ನ ಅಗಲೀಕರಣದ ಬಗ್ಗೆ ಆಗಲಿ ನಾವು ನಮ್ಮ ಸಮಾಜದ ವತಿಯಿಂದ ಲೆಟರ್ ಅನ್ನು ಕೊಟ್ಟಿದ್ದೀವಿ, ಮನವಿಯನ್ನ ಮಾಡ್ಕೊಂಡಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ. ಮತ್ತು ಇಲ್ಲೇ ಪಕ್ಕದಲ್ಲೇ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತ ನಿರ್ಮಿಸಿದ್ದಾಗ ಅದನ್ನ ನಮ್ಮ ದೇಶ ಕಂಡ ಪ್ರತಿಮ ನಾಯಕ ಯಾಕೆ ಉಪವಾಸ ಮಾಡ್ತಿರ್ತಾರ ಅಂದ್ರ ಹೀರಾ ಅನ್ನುವಂತ ಬಾಬು ಜಗಜೀವನ್ ರಾಮ್ ಅವರ ಅಕ್ಕ ಆಸ್ಪತ್ರೆಗೆ ಹೋದಾಗ ಯಾರೋ ಚಿಕಿತ್ಸೆಯನ್ನು ಕೊಡೋದಿಲ್ಲ. ಅದಕ್ಕೆ ಪ್ರೇರಣೆಯಾಗಿ ಆ ಬಿಹಾರ ಅನ್ನುವಂಥ ರಾಜ್ಯಕ್ಕೆ ತಾವು SLCಯಲ್ಲಿ ರಾಜ್ಯಕ್ಕೆ ಒಂದು ಫಸ್ಟ್ ಬಂದು ಈ ದೇಶದಲ್ಲಿ ಎಷ್ಟು ಅಸ್ಪೃಶ್ಯತೆ ಅದ, ಇಂಥಲ್ಲೇ ಹಿಂಗಾದ ಅಂದ್ರೆ ಈ ದೇಶದಲ್ಲಿ ಇನ್ನೂ ಎಷ್ಟು ಕಡೆ ಅಸ್ಪೃಶ್ಯತೆ ಆದ ಅನ್ನುವಂಥ ಒಂದು ಮನಗಂಡು ಸ್ವತಂತ್ರ ಸಂಗ್ರಾಮದಲ್ಲಿ, ಈ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಈ ಭಾರತ ಸರ್ಕಾರದಲ್ಲಿ ರೈಲ್ವೆ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ನಾನಾ ಥರದ ಹುದ್ದೆಗಳನ್ನು ನಿಭಾಯಿಸಿ ಈ ದೇಶಕ್ಕೆ ಕೀರ್ತಿ ತಂದಂಥ ನಾಯಕರು ಯಾರು ಇದ್ರು ಅದು ಬಾಬು ಜಗಜೀವನ್ ರಾಮ್ ಅವರು. ಅದಕ್ಕೆ ಈ ಜಯಂತಿ ದಿವಸ ಜಿಲ್ಲಾ ಆಡಳಿತಕ್ಕೆ ಹಾಗೂ ಇನ್ನೂ ಭಾಳ ವಿಜೃಂಭಣೆಯಿಂದ ಮಾಡಬೇಕಾಗಿತ್ತು. ಈ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಕಂಗಟ್ಟು ಆಗಿರೋದ್ರಿಂದ ಭಾಳ ನಮಗೆ ನೋವಿನ ಸಂಗತಿ. ಇವತ್ತಿನ ದಿವಸ ನಾವು ಜಗಜೀವನ್ ರಾಮ್ ಅವರ ಜಯಂತಿ ಭಾಳ ಅಭೂತಪೂರ್ವವಾಗಿ ಮಾಡಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಒಂದು ಕಣ್ಣಲ್ಲಿ ನಮಗೆ ನೀರ, ಒಂದು ಕಣ್ಣಲ್ಲಿ ಖುಷಿಯ ಆಗುವಂಥ ಒಂದು ಸಮಯದ. ಅದಕ್ಕೆ ಭಾಳ ಮಾತನಾಡೋದಿಲ್ಲ. ಜಿಲ್ಲಾ ಆಡಳಿತಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸರ್, ತಮ್ಮ ಹೆಸರು? ಪರಶುರಾಮ್ ರೋಡಿಯಾಳ ಅಂತೇಳಿ ಆದಿಜಾಮ ಸಂಘದ ರಾಜ್ಯ ಉಪಾಧ್ಯಕ್ಷ. ಥ್ಯಾಂಕ್ ಯು ಸರ್. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿಯವರ 119ನೇ ಜನ್ಮ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಏನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿಯವರು ಒಂದು ಮಾತನ್ನ ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು ಅಂದ್ರೆ, ಭಾರತಕ್ಕೆ ಸ್ವತಂತ್ರ ಬಂದ್ರು ಕೂಡ ನಮ್ಮ ದೇಶದಲ್ಲಿ ಸಮಾನತೆ ಇಲ್ಲ ಅಂತಕ್ಕಂತ ಒಂದು ಮಾತನ್ನ ಅವ್ರು ಹೇಳಿದ್ರು. ಯಾವಾಗ ದೇಶದ ಪ್ರಗತಿ ಆಗ್ತದ ಅವಾಗ ನಮ್ಮೆಲ್ಲರ ಪ್ರಗತಿ ಆಗತ್ತ. ಯಾವಾಗ ದೇಶದಲ್ಲಿ ಎಲ್ಲ ಶೋಷಿತರ ವಿಮೋಚನೆ ಆಗತ್ತ ಅವಾಗ ದೇಶದ ಒಂದು ಎಲ್ಲ ಏನು ಮುಕ್ತಿ ಆಗ್ತದ. ಇಂಥ ಮಾತುಗಳನ್ನ ನಾವು ಅವರ ಮಾತುಗಳನ್ನ ನೆನಪಿಸ್ಕೊಳ್ತಾ ಅವರ ದಾರಿಯಲ್ಲಿ ನಾವು ನಡಿಬೇಕು. ಅವರು ಹಾಕಿಕೊಟ್ಟಿರ್ತಕ್ಕಂತ ಕೃಷಿ ಕ್ಷೇತ್ರದಲ್ಲಿ ಹಾಕಿಕೊಟ್ಟಿರ್ತಕ್ಕಂತ ಏನು ಕಾರ್ಯಕ್ರಮಗಳದಾವ ಆ ಕಾರ್ಯಕ್ರಮಗಳನ್ನ ಸರ್ಕಾರ ಮತ್ತು ನಾವು ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರ ಹಾಕಿಕೊಳ್ಬೇಕು. ಅಂದ್ರ ನಮ್ಮ ದೇಶ ಏನಾಗಬೇಕಪ್ಪ ಅಂದ್ರ ಸ್ವಾವಲಂಬನೆ ಆಗಬೇಕು. ಅಂದ್ರ ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಆಗಬೇಕು. ಬೇರೆ ದೇಶಗಳಿಂದ ತರಿಸ್ತಕ್ಕಂತ ರಸಗೊಬ್ಬರಗಳಾಗಿರ್ಬೋದು, ರಾಸಾಯನಿಕಗಳನ್ನಾಗಿರ್ಬೋದು ಆದಷ್ಟು ಕಡಿಮೆ ಮಾಡಿ ನಾವು ದೇಶದ ಮೊಟ್ಟ ಮೊದಲನೇದಾಗಿ 119ನೇ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು.
ಏನಿವತ್ತು 119ನೇ ಜಯಂತಿಯ ಪ್ರಯುಕ್ತವಾಗಿ ಸಮಸ್ತ ಎಲ್ಲಾ ಜಿಲ್ಲಾಡಳಿತ ಪರವಾಗಿ ಇವತ್ತು ಸಮುದಾಯದ ಎಲ್ಲಾ ನಾಯಕರು ಕೂಡ ಆಗಮಿಸಿ ನಾವೆಲ್ಲರೂ ಕೂಡ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಸಮುದಾಯದೊಂದಿಗೆ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಏನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ದಲಿತರ ಪರವಾಗಿ ಹಾಗೂ ಹಿಂದುಳಿದವರ ಪರವಾಗಿ ಸಾಕಷ್ಟು ಸಾಮಾಜಿಕವಾಗಿ ಕೆಲಸವನ್ನು ಮಾಡಿದ್ದಾರೆ. ಬರೀ ಸಾಮಾಜಿಕವಾಗಿ ಕೆಲಸ ಅಷ್ಟೇ ಮಾಡ್ಲಿಲ್ಲ, ಅವರು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ತಮ್ಮನ್ನು ಛಾಪನ್ನು ಮೂಡಿಸೋದ್ರ ಮುಖಾಂತರ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲಾ ರಾಜ್ಯಗಳಿಗೂ ಭೇಟಿ ಕೊಟ್ಟು ದಲಿತರಿಗೆ, ಹಿಂದುಳಿದವರಿಗೆ ಸಾಮಾಜಿಕ ನ್ಯಾಯಗಿಸೋದು ಯಾರಾದ್ರೂ ಒಬ್ಬ ಧೀಮಂತ ನಾಯಕ ಇದ್ರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಪ್ರತಾಪಿಸುತ್ತಾ, ಏನು ಚರ್ಮಕಾರ ಸಮುದಾಯ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲಿ 25 ಕೋಟಿ ಜನಸಂಖ್ಯೆಗಿಂತ ಹೆಚ್ಚು ಇದ್ರು ಕೂಡ ಇನ್ನೂ ಸಾಕಷ್ಟು ನೋವು ನಲಿವಿನಲ್ಲಿ ಮುನ್ನಡೆ ನಡೆಸ್ತಿದ್ದಾರೆ. ಯಾಕಂದ್ರ ಸಾಕಷ್ಟು ಈ ಸಮಾಜ ಬಹಳಷ್ಟು ಇನ್ನ ಹಿಂದುಳಿದಿದೆ. ಯಾಕಂದ್ರ ಬಿಹಾರ್ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಅಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ. ಕರ್ನಾಟಕದಲ್ಲಿ ಬಂದಾಗ ಜನಸಂಖ್ಯೆ ಕ್ರಮೇಣ ಇಲ್ಲಿ ಕಡಿಮೆ ಆಗ್ತದೆ. ಹೀಗಾಗಿ ಇಲ್ಲಿ ಏನೋ ಒಂದು ಅನ್ಯಾಯ ಆಗ್ತಾ ಇದೆ, ಅದನ್ನ ಸರಿಪಡಿಸುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಡಬೇಕು. ಬರುವಂತ ಏನು ದಿನಮಾನಗಳಲ್ಲಿ ಈ ಸಮಗಾರ ಬಾಬು ಜಗಜೀವನ್ ರಾಮ್ ಅವರಿಗೆ ಹಸಿರು ಕ್ರಾಂತಿ ಹರಿಕಾರರಾದ ಬಾಬು ಜಗಜೀವನ್ ರಾಮ್ ಅವರಿಗೆ ದೇಶ ಕಂಡ ಮಹಾನ್ ವ್ಯಕ್ತಿ ಬಾಬು ಜಗಜೀವನ್ ರಾಮ್ ಅವರಿಗೆ ಜೋರ್ಸಿ ನಾಶ ಮಾಡ್ರಿ ಅಲ್ಲ ಸರ್ ಕಾರ್ ಬಿಟ್ರಂತ ಆನಾ